ನಿರೂಪಿತ ಅಂತ ಒಂದು ಶಬ್ದ. ಇದು ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಕೇಳಿಬರ್ತದೆ. ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಕ್ಷತಾಂ ಅಂತ ಶಬ್ದ. ನಾರದರ ತಾಯಿಯಿಂದ ನಾರದರು ಆ ಯೋಗಿಗಳ ಸೇವೆಗಾಗಿ ಆದಿಷ್ಟರಾಗಿದ್ದರು. ನಿರೂಪಿತ ಅಂದ್ರೆ ಆದಿಷ್ಟ ಅಂತ ಅರ್ಥ. ಅಲ್ಲಿ ಡೈರೆಕ್ಟೆಡ್ ಅಂತ ನಾವೇನು ಹೇಳ್ತೀವಲ್ಲ, ನಿರೂಪಿತ ಅಂದ್ರೆ ದತ್ತ, ಕಳಿಸಿಕೊಡಲ್ಪಡುವುದು ಅಂತ ಹೀಗೆ ಅರ್ಥ ಅಲ್ಲ. ಆದೇಶಿಸಲ್ಪಟ್ಟವನು, ಹೀಗೆ ಮಾಡುವಂತ ಸೂಚಿಸಲ್ಪಟ್ಟವನು ಅಂತ ಅರ್ಥ. ನಿರೂಪಿತ ಅನ್ನೋದನ್ನು ನಾವು ಬೇರೆ ಕಡೆ ಕಾರ್ಯಕ್ರಮದ ನಿರೂಪಣೆ ಇದೆಲ್ಲ ಕೇಳಿರ್ತೇವೆ. ಕಾರ್ಯತಾ ನಿರೂಪಿತ ಕಾರಣತ ಅಂತ ತರ್ಕದ ಭಾಷೆಯಲ್ಲೆಲ್ಲ ಕೇಳಿರ್ತೇವೆ. ಅದನ್ನು ಬಿಟ್ಟು ದೈನಂದಿನ ಪ್ರಯೋಗದಲ್ಲಿ ನಿರೂಪಿತ ಅನ್ನೋದನ್ನು ನಾವು ಬಳಸೋದಿಲ್ಲ. ಆದರೆ ಹೀಗೆ ಹಿ ವಾಸ್ ಡೈರೆಕ್ಟೆಡ್, ಅಯಂ ನಿರೂಪಿತ, ಅಯಂ ನಾರದ ಯೋಗಿನಾಂ ಶುಶ್ರೂಷಣೆ ನಿರೂಪಿತ, ಹಿ ವಾಸ್ ಡೈರೆಕ್ಟೆಡ್ ಟು ಸರ್ವ್. ಹೀಗೆ ಡೈರೆಕ್ಟೆಡ್ ಅಥವಾ ಸೂಚಿಸುವುದು, ಹೀಗೆ ಮಾಡು ಅಂತ ಅವನಿಗೆ ಆಜ್ಞೆ ಕೊಡೋದು. ಆಜ್ಞೆ ಮತ್ತೆ ಸೂಚನೆ, ಸಲಹೆ, ನಿರ್ದೇಶನ, ಮಾರ್ಗದರ್ಶನ ಇದೆಲ್ಲದಕ್ಕೂ ಕೂಡ ನಿರೂಪಿತ ಅಂತ ಹೇಳ್ತಾರೆ ಅಂತ ಕಾಣಿಸ್ತದೆ. ವ್ಯವಹಾರದಲ್ಲಿ ತರಬಹುದಾದ್ದು 1ನೇ ಸ್ಕಂದ 5ನೇ ಅಧ್ಯಾಯದ 23ನೇ ಶ್ಲೋಕ, ಸಾರೋದ್ಧಾರದಲ್ಲಿ 136ನೇ ಶ್ಲೋಕ.